ಕ್ಲಿನಿಕ್ ಫಸ್ಟ್ 200 ರಿಜಿಸ್ಟ್ರೇಷನ್ ಗೆ HPV ವ್ಯಾಕ್ಸಿನೇಷನ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡಲಾಗಿದೆ. ರೆಸ್ಪೆಕ್ಟೆಡ್ ಚೇರ್ಮನ್ ಡಾಕ್ಟರ್ BS Ajay Kumar. Dr. BS Ajay Kumar is one of India's most respected oncologists. ಬ್ಯಾಡ ಅಂತ ತಂದು ಬಿಡ್ತಾನೆ ಸಿಗ್ತೀನಿ ಏನಪ್ಪ ಮಾಡೋದು ತಂದು ಬಿಡೋದಕ್ಕೆ ಹಿಂದೆ ಬರೋ ಕೆಲಸ ಹಾಕೊಂಡು ಹೋಗಿ ಮೇಡಮ್ ನನಗೆ ತುಂಬಾ ಹೆಮ್ಮೆ ಮತ್ತು ಖುಷಿ ಆಗುತ್ತೆ. ನಾಳೆ ಫಸ್ಟ್ 200 ಜನ ಯಾರು ಫಸ್ಟ್ ರಿಜಿಸ್ಟರ್ ಮಾಡ್ಕೊಳ್ತಾರೋ ಅವರಿಗೆ ಉಚಿತವಾಗಿ ನೀವು HPV ವ್ಯಾಕ್ಸಿನ್ ಕೊಡ್ತೀರಾ ಅಂತ ಸ್ಟಾರ್ಟ್ ಮಾಡಿದ್ದೀರಾ. ನಾನು ಆಯೋಗದ ಅಧ್ಯಕ್ಷೆಯಾಗಿ ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದೇನೆಂದ್ರೆ, ಮೊದಲು ನನ್ನ ಜೊತೆ ಬಂದಿರುವಂಥ ಅಕ್ಕ ಪಡೆ ಇದ್ದಾರಲ್ಲ 4 ಜನ ಹೆಣ್ಮಕ್ಳು, ಮತ್ತೆ ನಮ್ಮ ಇಲಾಖೆಯ ಎಲ್ಲ ತಾಯಂದಿರ ಆರೋಗ್ಯ ಕಾಯುವಂಥ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರಿಗೆ ನೀವು ಹಾಕಿಸ್ಬೇಕು. ಯಾಕೆಂದ್ರೆ ಅವರು ನಮ್ಮ ಸಮಾಜದ ಆರೋಗ್ಯವನ್ನ ಇವತ್ತು ತಳಮಟ್ಟದಲ್ಲಿ ಕಾಯ್ತಾ ಇರುವಂಥದ್ದು. ದೈಹಿಕವಾಗಿ ಆಶಾ ತಾಯಿ ನಮ್ಮನ್ನ ಕಾಯ್ತಾ ಇದ್ದಾಳೆ, ಮಕ್ಕಳನ್ನು ಸಹ, ಮಕ್ಕಳ ಆರೋಗ್ಯವನ್ನ ಕಾಯ್ತಾ ಇರೋದು ನಮ್ಮ ಅಂಗನವಾಡಿ ಕಾರ್ಯಕರ್ತರು. ನಮ್ಮ ಪೊಲೀಸ್ ಇಲಾಖೆಯ ನಮ್ಮ ಮಹಿಳಾ ಪೊಲೀಸ್ ಪೇದೆಗಳು, ನಾವೆಲ್ಲ ಸುರಕ್ಷಿತವಾಗಿರ್ಬೇಕು ಅಂತ ಯಾವುದೇ ಎಕ್ಸ್ಪೆಕ್ಟೇಷನ್ ಇದೆ. ಹಗಲು ರಾತ್ರಿ ಈಗ ನೋಡಿ ಹಿಂಗೇ ನಿಂತಿರ್ತಾರೆ, ಬೇಕಾದ್ರೆ ನಾನು 11 ಗಂಟೆವರೆಗೂ ನಿಂತ್ಕೊಳ್ಳಿ, ಯಾರನ್ನು ಅವರು ನಾವು ಕುತ್ಕೋಬೇಕು ಅಂತ ಕೇಳಲ್ಲ, ಅವ್ರ ಕೆಲಸ ಮಾಡ್ತಾರೆ. ಮತ್ತೆ ಟ್ರಾಫಿಕಲ್ಲಿ ಕೆಲಸ ಮಾಡುವಂಥ ಪೊಲೀಸ್ ಪರ್ಸನಲ್ಲು ಅಂಥವ್ರನ್ನ, ಸಮಾಜ ಸೇವೆಯನ್ನ ಮಾಡ್ತಾ ಇರುವಂಥ ಮೊದಲು 200 ಜನ ಮಹಿಳೆಯರನ್ನ, ಸರ್ ಎಲ್ಲವರು ನಮ್ಮ ಅವಿನಾಶ್ ಸರ್ ಅವರನ್ನ ಫಸ್ಟ್ ನೀವು ಮಾಡಿ ಒಂದು ಒಳ್ಳೆ ಉತ್ತಮ ಮೆಸೇಜ್ನ ಸಮಾಜಕ್ಕೆ ಕೊಡಿ. ಇದಕ್ಕಿಂತ ಹೆಚ್ಚು ನಾನೇನು ಮಾತಾಡ್ಬೇಕಂತಿಲ್ಲ. ಯಾಕೆಂದ್ರೆ ಒಬ್ಳು ಆಯೋಗದ ಅಧ್ಯಕ್ಷೆಯಾಗಿ ಈ ಸಮಾಜವನ್ನ, ಆರೋಗ್ಯವನ್ನ ಕಾಪಾಡ್ತಾ ಇರುವಂತ ಹೆಣ್ಣು ಮಕ್ಕಳಿಗೆ, ತಾಯಿಯರಿಗೆ ಈ HPV ವ್ಯಾಕ್ಸಿನ್ ಪ್ರಾರಂಭ ಆಗಲಿ, ಅದು ನಿಮ್ಮ ಹಾಸ್ಪಿಟ್ಲಿಂದ ಪ್ರಾರಂಭ ಆಗಲಿ ಅಂತ ಹಾರೈಸ್ತಾ, ಮತ್ತೆ ನಮ್ಮ ಕ್ಯಾನ್ಸರ್ ಅನ್ನ ಹೋರಾಟ ಮಾಡಿ ಗೆದ್ದಿರುವಂತ ನನ್ನ ಎಲ್ಲರೂ ತಾಯಂದಿರು, ಒಂದು ನನ್ನ ಬಹಳ ಹಿರಿ ಜೀವ, ತಾಯಿ ಹೆಸರೇನು? ತಾಯಿ ಹೆಸರು ಸಾವಿತ್ರಮ್ಮ ಅವರೇ, ಬನ್ನಿ ಇಲ್ಲಿ ವೇದಿಕೆ ಮೇಲೆ ಬನ್ನಿ. ನೋಡಿ ನಾನಂದೆ ಅವರು ಚಿಕ್ಕವ್ರು, ಎಲ್ಲರಿಗಿಂತ ಚಿಕ್ಕವ್ರು, ಸಣ್ಣಕ್ಕೆ ಇಷ್ಟೇ ಇಷ್ಟಿದ್ರಲ್ವಾ, ಅದಕ್ಕಂದೆ ಅವ್ರು 10 ಸಲ ನಂಗೆ ಹೇಳ್ತಾ ಇದ್ರು, ನನ್ನ ಚಿಕ್ಕವಳಂದೆ ಅಲ್ವಾ, ನನ್ನ ಚಿಕ್ಕವಳ, ನನಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ನಾನು ಹೇಳೋದು ಇಷ್ಟೇ, ಕ್ಯಾನ್ಸರ್ ಪೇಷಂಟ್ಸ್ಗೆ ನಮ್ಮ ಪ್ರೀತಿ, ನಾವು ಮಾತಾಡುವ ಮಾತುಗಳಲ್ಲಿ ಔಷಧಿ. ಅವ್ರು ಏನು ಇಂಜೆಕ್ಷನ್ಸ್ ತಗೊಳ್ತಾರೆ, ಸರ್ಜರಿ ಮಾಡಿಸ್ಕೊಳ್ತಾರೆ, ಅವರು ಬದುಕು ಬಹಳ ಕಷ್ಟ ಅಂತ ಮಕ್ಕಳಿಗೆ ನೀವೆಲ್ಲರೂ CSR ಫಂಡಲ್ಲಿ ತೆಗಿತೀರೋ ಅಥವಾ ಸ್ಪಾನ್ಸರ್ಸ್ ಎಲ್ಲ ಮಾಡ್ತಿರೋ ಆ ಮಕ್ಕಳಿಗೆ ನೀವೆಲ್ಲ ಉಚಿತವಾಗಿ ಅವ್ರನ್ನ ಚಿಕಿತ್ಸೆ ಕೊಟ್ಟು ಆ ಮಕ್ಕಳನ್ನ ಉಳಿಸಿದ್ರೆ ಸಾಕು. ನಿಮ್ಮ ಭಾರತ್ ಹಾಸ್ಪಿಟ್ಲು ಒಂದಲ್ಲ 10-100 ಫೋಲ್ಡ್ ಬೆಳೆಯುತ್ತೆ. ಕೊಡೋ ಕೈ ಯಾವತ್ತೂ ಬರಿದಾಗಲ್ಲ. ಯಾವಾಗಲೂ 1 ರೂಪಾಯಿ ನಾವು ಕೊಟ್ಟರೆ 100 ರೂಪಾಯಿ ಭಗವಂತ ನಮ್ಗೆ ವಾಪಸ್ ಕೊಡ್ತಾನೆ. ಮತ್ತು ಇಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ಮಹಿಳೆಯರಿಗೂ ಅವರಿಗೆ ಉಚಿತವಾಗಿ ನೀವು ಏನೇ ನೀವು ಡ್ರೈವ್ ಮಾಡಿದ್ರು ಫಸ್ಟ್ ನಿಮ್ಮಲ್ಲಿ ಕೆಲಸ ಮಾಡ್ತಾ ಇರೋ ಹೆಣ್ಮಕ್ಳಿಗೆ ಫಸ್ಟ್ ಕೊಡಿ. ಯಾಕೆಂದ್ರೆ ಅವರೇ ಪಬ್ಲಿಸಿಟಿ ಸ್ವಾರ್ಥ ಇಲ್ದಿರ ಮಾಡಿದ್ರೆ ನೀವು ಗೆದ್ರಿ. ಸ್ವಾರ್ಥ ಇಟ್ಕೊಂಡು ಪಬ್ಲಿಸಿಟಿ ಮಾಡಿದ್ರೆ ಅದು ಯಶಸ್ಸನ್ನ ಕಾಣೋದಿಲ್ಲ. ಆಮೇಲೆ
ನಮ್ಮ ಹುಡುಗಿ ನನ್ನನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ಲು. ಅವಳು ಈ ಜನರೇಷನ್ ಪಕ್ಕ ಇದ್ದಾಳೆ, ಅರ್ಧ ಇಂಗ್ಲಿಷ್ ಅರ್ಧ ಕನ್ನಡ, ಮಿಕ್ಸ್ ಕನ್ನಡ ಮಿಕ್ಸ್ ಇಂಗ್ಲಿಷ್ ಕರೆಕ್ಟ್ ಆಗಿದ್ಯಾ ನೋಡಮ್ಮ. ನನ್ನ ಮಕ್ಕಳೆಲ್ಲ ಹಿಂಗೆ ಮಾತಾಡೋದು, ಇವಾಗ ನಿಮ್ ಜನರೇಷನ್ ಮಕ್ಕಳೆಲ್ಲ ಹಿಂಗೆ, ಅದು ಇದು ಎರಡು ಮಿಕ್ಸು. ಹಾಗಾಗಿ ಈ ಮತ್ತೆ ಸುರಕ್ಷಿತವಾಗಿರ್ಲಿ. ICC ಕಮಿಟಿ ಇದೆಯಾ ಇವತ್ತೆಲ್ಲ DC STC ಇವಾಗ ಬರೀ ಇದೇ ಕ್ಲಾಸ್ ತಗೊಂಡ್ಬಂದಿರೋದು. ನಾನು ಬಂದಿರೋ ಕಡೆ ಯಾವಾಗಲೂ ಹೆಣ್ಮಕ್ಳು ಸುರಕ್ಷಿತವಾಗಿರ್ಲಿ. ಈ ಸಲ ಇಂಟರ್ನ್ಯಾಷನಲ್ ಥೀಮೇ ಅದು, ಮಹಿಳಾ ಇಂಟರ್ನ್ಯಾಷನಲ್ ಅಂದ್ರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಒಂದು ಮೆಸೇಜ್ ಏನಿದೆ ಅಂದ್ರೆ ರೈಟ್, ಜಸ್ಟಿಸ್, ಆಕ್ಷನ್. ಯಾವ ಹೆಣ್ಮಗಳಿಗೆ ಅವರ ಹಕ್ಕುಗಳು ಗೊತ್ತಿರುತ್ತೆ, ಅವಳು ನ್ಯಾಯವನ್ನ ಪಡ್ಕೊಳ್ತಾಳೆ, ಅವಳ ವಿರುದ್ಧ ಯಾವುದೇ ತಪ್ಪನ್ನ ಮಾಡಿದಂತ ದೌರ್ಜನ್ಯ ಎಸೆದ ಮೇಲೆ ಕ್ರಮ ಪಡ್ಕೊತಾಳೆ. ಅದು ಅವಳಿಗೆ ನಾವು ಕೊಡ್ಬೇಕಾದಂತ ಹಕ್ಕು. ಅಂದ್ರೆ